ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ಯಕ್ಷಗಾನದ ದಿನದ ಬೆಳಗ್ಗೆಯ ವಿಡಿಯೋ. ಬೆಳಗ್ಗೆ ಗಣಹೋಮ ಎಲ್ಲ ನೆರವೇರಿದ ನಂತರ ಇಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಗಮನ ಆಗಿದೆ. ಅಲ್ಲಿ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಗುಡಿಯೊಳಗೆ ಅವರನ್ನು ಪೂಜಿಸಿ ಅದಾದ ನಂತರ ಅಲಂಕಾರಗೊಂಡಿರುವಂತಹ ಜಗಲಿಯಲ್ಲಿ ಅವರ ಆರಾಧನೆ ನಡೀತದೆ. ಸಂಜೆ ಹೊತ್ತಲ್ಲಿ ಯಕ್ಷಗಾನ ನಡೆಯುವಂಥ ಸಂದರ್ಭದಲ್ಲಿ ಅದೇ ಹೊತ್ತಿಗೆ ಯಕ್ಷಗಾನ ಕಲಾವಿದರ ಆಗಮನ ಕೂಡ ಆಗಿರುವಂಥದ್ದು. ಇದಾದ ನಂತರ ನಾವಿಲ್ಲಿ ನಾಗಾರಾಧನೆ ಮಾಡೋದಕ್ಕೋಸ್ಕರ ನಾಗಬನದ ಹತ್ರ ಹೋಗ್ತಾ ಇದ್ದೇವೆ. ಎಲ್ಲರೂ ಒಂದೊಂದು ಸಾಮಗ್ರಿಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಪೋಲೆ ಮಾರೆ ನಮ್ಮ ಪುಲ್ಲಪ್ಪ ಮೆಮೊರಿ. ಇದು ನಾವು ವರ್ಷ ಪ್ರತಿ ದೇವರಿಗೆ ಒಪ್ಪಿಸುವಂತ ಸೇವೆ. ಇದರಲ್ಲಿ ನಾವು ನಮ್ಮ ಕುಟುಂಬದವರು ಮಾತ್ರ ಇರುವಂಥದ್ದು. ಹೊರಗಡೆಯ ಜನರನ್ನು ನಾವೇನು ಕರೆಯುವುದಿಲ್ಲ. ವರ್ಷ ಪ್ರತಿ ನಾವು ದೇವರಿಗೆ ಒಪ್ಪಿಸುವಂತಹ ಪೂಜೆ ಇದು. ಇಲ್ಲಿ ಅಷ್ಟಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು. ಮಂಗಳೂರು ಮಲ್ಲಿಗೆ ಎಲ್ಲರ ತಲೆ ನೋಡಿ. ಈ ಪೂಜೆ ಎಲ್ಲ ಮುಗಿಸಿ ನಾವೀಗ ಮನೆಯ ಕಡೆಗೆ ಸಾಕ್ತಾ ಇದ್ದೇವೆ. ನಮ್ಮ ಕೋತಿ ಗ್ಯಾಂಗ್ ನೋಡಿ, ಇಲ್ಲಿ ಕೋತಿ ಗ್ಯಾಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬರ್ತಾ ಇದೆ. ಪೂಜೆ ಎಲ್ಲ ಆದ ನಂತರ ಇಲ್ಲಿ ಬೆಳಗ್ಗಿನ ಉಪಹಾರ, ಅದಾದ ನಂತರ ಸತ್ಯನಾರಾಯಣ ಪೂಜೆ ನಡೀಲಿಕ್ಕಿತ್ತು. ಇಲ್ಲಿ ಮೊದಲು ಅಮ್ಮನವರಿಗೆ ಪೂಜೆ ನೆರವೇರ್ತಾ ಇದೆ. ಸತ್ಯನಾರಾಯಣ ಪೂಜೆಗಿಂತ ಮೊದಲು ಇದಾದ ನಂತರ ಸತ್ಯನಾರಾಯಣ ಪೂಜೆ ಇದ್ದಂಥದ್ದು. ಅಮ್ಮನವರ ಪೂಜೆ ಆದ ನಂತರ ನಾವಿಲ್ಲಿ ಸತ್ಯನಾರಾಯಣ ಪೂಜೆಗೆ ರೆಡಿಯಾಗಿದ್ದೇವೆ. ಸುಮ್ಮನೆ ಹಾಗೆ ಮಕ್ಕಳ ಜೊತೆ ಒಂದು ಹಿಡ್ಕೊಂಡಿರುವಂಥದ್ದು. ಸತ್ಯನಾರಾಯಣ ಪೂಜೆ ಮಾಡ್ತೇವೆ. ಸುಲಭದ ಉಪಾಯ. ಸತ್ಯನೇ ಮಲ್ಕುಲೆ, ಭಕ್ತಿನ ಮಲ್ಕುಲೆ, ಶ್ರದ್ಧೆನ ಮಲ್ಕುಲೆ. ಮಾತ್ರ ದೇವರೆಲ್ಲ ಪೂಜೆ ಮಾತ್ರ ಸತ್ವದಿ ದೇವರ ಪೂಜೆ ನಮಸ್ಕಾರ ಮತ್ತು ಒಟ್ಟಿಗೆ ಅಂತ ಮುಂದೆ ಕಥೆಗೆ ಹೊರಡು ಮಾಡ್ತಾರೆ. ಕಥಾಶ್ರಮ ಒಂದು ಜ್ಞಾನ 2 ನಿಮಿಷ ಮಂಡತ್ತ. ಪೂಜೆ ಎಲ್ಲ ಆದ ನಂತರ ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಎಲ್ಲ ಸೇರಿಕೊಂಡಿಲ್ಲಿ ಊಟ ಮಾಡ್ತಾ ಇದ್ದೇವೆ. ಅದಾಗಲೇ ನೆಂಟರಿಷ್ಟರದ್ದೆಲ್ಲ ಊಟ ಎಲ್ಲ ಆಗೋಗಿತ್ತು. ಹಾಗೆಯೇ ಇಲ್ಲಿ ರೆಸ್ಟ್ ತಗೊಳ್ತಾ ಇದ್ದೆವು. ಬಂದ ನೆಂಟರಿಷ್ಟರ ಹತ್ರ ಮಾತಾಡಿಸ್ತಾ ಇದಾಗಿತ್ತು ಬೆಳಗ್ಗಿನ ವಿಡಿಯೋ. ಇನ್ನು ಸಂಜೆ ಹೊತ್ತು, ಬೆಳಗ್ಗೆ ಮತ್ತು ಮಧ್ಯಾಹ್ನದ ವಿಡಿಯೋ. ಇನ್ನು ಸಂಜೆ ಹೊತ್ತು ಯಾವ ರೀತಿ ಪೂಜೆ ಎಲ್ಲ ನಡೀತು, ಯಕ್ಷಗಾನ ಎಲ್ಲ ನಡೆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.